ನೋಡಿ ಹೆಂಗೆ ಸಮಯ ಸಂದರ್ಭಗಳು ಬದಲಾಗ್ಬಿಡ್ತವೆ ಅನ್ನೋಕ್ಕೊಂದು ಎಕ್ಸಾಂಪಲ್. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ಏನಾಗಿತ್ತಲ್ಲ ಅದಕ್ಕೊಂದು ಹೊಸ ಟ್ವಿಸ್ಟ್ ಸಿಕ್ಕಿದೆ. ನನ್ನನ್ನು ಮಾಫಿ ಸಾಕ್ಷಿಯನ್ನಾಗಿ ಮಾಡಿ ಅಂತ ಪ್ರದೋಷ್ ಅರ್ಜಿ ಸಲ್ಲಿಸಿದ್ದಾರೆ. A14 ಪ್ರದೋಷ್, ಸತ್ಯ ಹೇಳ್ತೀನಿ, ನನಗೆ ಕ್ಷಮೆ ನೀಡಿ ಅಂತ ಪ್ರದೋಷ್ ಹಾಕಿರುವಂಥ ಅರ್ಜಿ 59ನೇ CCH ಕೋರ್ಟ್ಗೆ ಪ್ರದೋಷ್ ಪರ ವಕೀಲರು ಅರ್ಜಿ ಸಲ್ಲಿಸಿದ್ದಾರೆ. ಅದರಲ್ಲಿ ಇದನ್ನು ಮೆನ್ಷನ್ ಮಾಡಿದ್ದಾರೆ. ದಯವಿಟ್ಟು ಮಾಫಿ ಸಾಕ್ಷಿಯನ್ನಾಗಿ ಮಾಡಿ, ಸತ್ಯ ಹೇಳ್ತಾರವರು, ಕ್ಷಮೆ ನೀಡಿ. ಇದು CCH ಕೋರ್ಟ್ಗೆ ಹಾಕಿರುವಂಥ ಅರ್ಜಿಯಲ್ಲಿ ಉಲ್ಲೇಖಿಸಿರುವಂಥ ಸಂಗತಿ. ಜೊತೆಗೆ ಹೀಗಾಗೇ ಪ್ರತ್ಯೇಕ ಜೈಲು ಕೊಠಡಿಯಿಂದ ಪ್ರದೋಷವನ್ನು ಹಾಜರುಪಡಿಸಬೇಕು ಅನ್ನುವಂಥ ಮನವಿ ಕೂಡ. ದರ್ಶನ್ ಕೊಠಡಿ ಬಿಟ್ಟು ಬೇರೆ ರೂಮಿಂದ ಅವ್ರನ್ನ ಹಾಜರುಪಡಿಸಬೇಕು. ಸೊ ಈ ಬಗ್ಗೆ ಪ್ರಾಸಿಕ್ಯೂಷನ್ ನಿಲುವು ತಿಳಿಸಲಿಕ್ಕೆ ಕೋರ್ಟ್ ಸೂಚನೆ ಕೊಟ್ಟಿದೆ. ಬನ್ನಿ, ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಾದರೆ. ಶಿವಪ್ರಸಾದ್, ಏನಿದು ಕತೆ? ಇದು ಈಗ ಇದ್ದಕ್ಕಿದ್ದಂಗೆ ಪ್ರದೋಷ್ ಸಲ್ಲಿಸಿರುವಂಥ ಅರ್ಜಿ, ಇದು ಇಡೀ ಕೇಸ್ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು ಅಂತೀರಿ? ರಂಗನಾಥ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಯಾಗಿರ್ತಕ್ಕಂಥ ಪ್ರದೋಷ್ ಏನಿದ್ದಾನೆ A14, ಈತನ ಪರ ವಕೀಲರು ಈಗಾಗಲೇ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಆ ಅರ್ಜಿಯ ಹಿನ್ನೆಲೆಯನ್ನು ಗಮನಿಸೋದೇ ಆದರೆ ತನ್ನನ್ನು ಮಾಫಿ ಸಾಕ್ಷಿಯನ್ನಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಿಗಣಿಸುವಂತೆ ಕೋರ್ಟನ್ನು ಮನವಿ ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ತನ್ನ ನಿಲುವನ್ನು ತಿಳಿಸುವಂತೆ ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಕೋರ್ಟ್ ಕೂಡ ಸೂಚನೆಯನ್ನು ನೀಡಿರ್ತಕ್ಕಂಥದ್ದು. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರದೋಷ್ ಏನಿದ್ದಾನೆ A14 ಪ್ರದೋಷ್, ಈತ ಮಾಫಿ ಸಾಕ್ಷಿಯನ್ನಾಗಿ ಮಾಡಿ ಅಂತ ಹೇಳಿ ಕೋರ್ಟ್ಗೆ ಇವರ ಪರ ವಕೀಲರು ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಕಾಕೋರ್ಟ್ನಿಂದ ವಿಡಿಯೋ ಕಾನ್ಫರೆನ್ಸನ್ನು ಏರ್ಪಡಿಸ್ತಾರೆ. ಎಲ್ಲರೂ ಕೂಡ ಆರೋಪಿಗಳೆಲ್ಲರೂ ಕೂಡ ಒಂದೇ ಸೆಲ್ನಲ್ಲಿರ್ತಾರೆ. ಈ ಹಿನ್ನೆಲೆಯಲ್ಲಿ ತನ್ನನ್ನು ಪ್ರತ್ಯೇಕ ಕೊಠಡಿಯ ಮೂಲಕ ವಿಡಿಯೋ ಕಾನ್ಫರೆನ್ಸನ್ನು ನಡೆಸಿ ತನ್ನನ್ನು ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸುವಂತೆ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ನ ನಿಲುವೇನು ಅನ್ನೋದ್ರ ಬಗ್ಗೆ ಕೋರ್ಟ್ ತಿಳಿಸುವಂತೆ ಈಗಾಗಲೇ ಸೂಚನೆಯನ್ನು ನೀಡಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಈ ಪ್ರಕರಣದಲ್ಲಿ ಪ್ರಮುಖವಾಗಿ ರೇಣುಕಾಸ್ವಾಮಿಯ ಕೊಲೆ ಆರೋಪಿಗಳೇನಿದ್ದಾರೆ ಅವರಿಗೆ ಪ್ರದೋಷ್ ನೀಡುವಂಥ ಹೇಳಿಕೆಯನ್ನು ಆಧರಿಸಿ ಯಾವ ರೀತಿಯಾಗಿ ಶಿಕ್ಷೆಯನ್ನು ನ್ಯಾಯಾಧೀಶರು ನೀಡಬೇಕು ಅನ್ನೋದ್ರ ಬಗ್ಗೆ ಪರಿಗಣಿಸುವಂತೆ ಪ್ರಮುಖ ಸಾಕ್ಷಿ ಆಗ್ತಾನೆ ಪ್ರದೋಷ್ ಏನು ಹೇಳ್ತಾನೆ ಅನ್ನೋದು ಸಾಕಷ್ಟು ಕುತೂಹಲವನ್ನು ಕೂಡ ಕಳಿಸಿರ್ತಕ್ಕಂಥದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.